ಹೋಟ್ಲಾಗ ಹೋದ್ರೆ ಒಂದು ಕಪ್ ನೀರು ಕೊಡ್ತಿರಲಿಲ್ಲ, ಟೀ ಕುಡಿದ್ರೆ ತಿಂಡಿ ತಿಂದ್ರೆ ಮಾತ್ರ ನೀರು ಕೊಡ್ತಾಯಿದ್ರು. ಎಸ್.ಎಂ. ಕೃಷ್ಣ ಅವರು ನಮಗೆ ಸಹಾಯ ಮಾಡ್ದಲೇ ಇದ್ದರೆ ನಾವು ನೀರು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇವತ್ತೇನು ಸಿರಾದಲ್ಲಿ ನಡೀತಾ ಇದೆ ಅದನ್ನು ನಾನು 78-79 ಅಸೆಂಬ್ಲಿನಲ್ಲೆಲ್ಲ ಮಾತಾಡಿದ್ದೀನಿ. ಆ ಒಂದು ಅಪಘಾತದ ಸಮಯದಲ್ಲಿ ನನ್ನ ಕಣ್ಣ ಮುಂದೆ ಬಂದಿದ್ದು ಹೇಮಾವತಿ ನೀರು. ನನಗೆ ನೀರೇ ದೇವರು, ಹೇಮಾವತಿನೇ ತಾಯಿ. ಬಹುಶಃ ಹೇಮಾವತಿ ನೀರು ಬರದಲ್ಲೇ ಇದ್ದಿದ್ರೆ ಸಿರಾ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ನಿಮ್ಮ ತಾಲೂಕು ಬೇರೆ, ಬಟ್ ನೀವು ಬಂದು ಸ್ಪರ್ಧೆ ಮಾಡುವಂತಹ ತಾಲೂಕು ಬೇರೆ. ಆ ತಾಲೂಕಿನ ಋಣ ಏನು? ಜಯಚಂದ್ರ ಅವರು ದಣಿವರಿಯದ ರಾಜಕಾರಣಿ. ಇದು ಜಿಲ್ಲೆಯಾಗಿ ಮಾಡಬೇಕು ಸಿರಾನ, ಮತ್ತು ಇನ್ನು ರಾಜ್ಯದ ಭೂಪಟದಲ್ಲಿ ಕಾಣುವಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಗುರಿ. ಅಂದರೆ ಜಯಚಂದ್ರ ಅವರು ಹಿಡಿದ ಹಠನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನನ್ನ ಪ್ರಯತ್ನದಲ್ಲಿ ಯಾವತ್ತೂ ನಾನು ಸೋತಿಲ್ಲ, ಸೋಲೋದಿಲ್ಲ. ನೀರಿನ ಬಗ್ಗೆ ಅಪಾರ ಒಂದು ಗೌರವ ಇಟ್ಕೊಂಡು ಇಲ್ಲಿಂದ ನೀರು ತೊಗೊಂಡೋಗಿ ನಿಮ್ಮ ಕ್ಷೇತ್ರಕ್ಕೆ ನೀರು ಕೊಟ್ಟಿದ್ದಾರೆ. ಯಾಕೆ ಸರ್ ಅವರು, ಅಂದರೆ ಅರ್ಥ ಆಯಿತು ನನ್ನ ಪ್ರಶ್ನೆ ಅಂದ್ಕೊಳ್ತೀನಿ ಸರ್. ಯಾಕೆ ಮಂತ್ರಿ ಯಾಕೆ? ನಾವು ಕಿತ್ತಾಡೋದಾಗಲ್ಲ. ನಾವು ಸಿರಾ, ಚಿಕ್ಕನಾಯಕನಹಳ್ಳಿ, ಕುಣಿಗಲ್ಲು, ಮಾಗಡಿ ಅಂತ ಕಿತ್ತಾಡೋದಲ್ಲ. ಇವತ್ತು ಪ್ರಕೃತಿದತ್ತವಾಗಿ ನಮಗೆ ನೀರಿದೆ. ಆ ನೀರು ನಾವು ತಗೊಂಡು ಹೋಗ್ತಕ್ಕಂಥದ್ರ ಬಗ್ಗೆ ಎಲ್ಲ ರಾಜಕಾರಣಿಗಳು ಕೂಡ ಯೋಚನೆ ಮಾಡಬೇಕು. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ನಾನು ಇವತ್ತು ಹಾಸನ ಜಿಲ್ಲೆಯ ಗೊರೂರು ಜಲಾಶಯ ಅಂದರೆ ಹೇಮಾವತಿ ಜಲಾಶಯದಲ್ಲಿ ಇದ್ದೀನಿ. ನನ್ನ ಜೊತೆ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಸಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ.ಬಿ. ಜಯಚಂದ್ರ ಸರ್ ಇದ್ದಾರೆ. ಯಾಕಂದರೆ ಇವತ್ತು ಸಿರಾ ತಾಲೂಕಿಗೆ ಹೇಮಾವತಿ ನೀರು ಬರಬೇಕಂದ್ರೆ ಅದರ ಹಿಂದಿನ ಪ್ರಯತ್ನ ಯಾರೂ ಗೊತ್ತಿಲ್ಲ. ಮೇ ಬಿ ಟಿ.ಬಿ. ಜಯಚಂದ್ರ ಸರಿಗೆ ಬಿಟ್ಟು ಅದು ಏನಾದರೂ ಶ್ರಮ ಅಂತಲೂ ಗೊತ್ತಿಲ್ಲ. ಯಾವ ರೀತಿ ನೀರು ಬಂತು, ಹೇಗೆ ಬಂತು, ಇದ್ರ ಬಗ್ಗೆ ಸಂಪೂರ್ಣವಾಗಿ ನನ್ನ ಜೊತೆ ಮಾತನಾಡೋದಕ್ಕೆ ಸ್ವತಃ ಟಿ.ಬಿ. ಜಯಚಂದ್ರ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ನಾವು ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯ ಸಂಪೂರ್ಣ ಒಂದು ವಿಜಿಲ್ಸ್ನ ನೀವು ನೋಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ಇದು ಶ್ರಮ? ಮೊದಲನೇದಾಗಿ ಸಿರಾಕ್ಕೆ ಹೇಮಾವತಿ ನೀರು ಬರಬೇಕಂದ್ರೆ ಅದರ ಹಿಂದಿನ ಈ ಹೇಮಾವತಿ ಡ್ಯಾಮ್ಗೂ ನಮಗೂ ಒಂಥರ ಅವಿನಾಭಾವ ಸಂಬಂಧ. 1978-79 ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಆಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದರು. ದೇವರಾಜ ಅರಸು ಅವರು ಯಾವಾಗ ಬರಬೇಕಾದರೂ ಕೂಡ ನಮ್ಮನ್ನು ಇಲ್ಲೆಲ್ಲೇ ಬಂದರೂ ಕೂಡ ಹಾಸನಕ್ಕೆ ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ತಾಯಿದ್ರು ದೇವರಾಜ ಅರಸು. ದೇವರಾಜ ಅರಸು ಜೊತೆಯಲ್ಲಿ ನಾವು ಬರ್ತಾ ಹೋಗ್ತಾ ಆಗ ಹೇಳ್ತಾಯಿದ್ರು ದೇವರಾಜ ಅರಸರು, ನೋಡಪ್ಪ, ನಾನು ನಿಮಗೆ ತುಮಕೂರಿಗೆ ನೀರು ಕೊಡಬೇಕು ಅಂತ ಮಾಡಿದ್ದೀನಿ, ತುಮಕೂರಿಗೆ ನೀರು ಕೊಡೋ ಉದ್ದೇಶ ಇದೆ ಅಂತಕ್ಕಂಥ ಮಾತನ್ನು ಆಗಾಗ ಹೇಳ್ತಾಯಿದ್ರು. ನಮ್ಮಲ್ಲಿ ಒಂಥರ ಕುತೂಹಲ ಹುಟ್ಟಿತು. ಅಲ್ಲಿ ಇದು ಡ್ಯಾಮ್ ಓಪನ್ ಆಗಿದ್ದು 1981. ಇಲ್ಲಿ ದೇವರಾಜ ಅರಸರು ತುಮಕೂರಿಗೆ ನೀರು ಕೊಡೋದಕ್ಕೆ ಬಾಗೂರಿನವಿಲೆ ಟನಲ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿ ಸ್ವಲ್ಪ ವಿರೋಧ ಇತ್ತು. ವಿರೋಧ ಇದ್ದಂಥ ಸಂದರ್ಭದಲ್ಲಿ ನಮಗೆ ಅವರು ಎಜುಕೇಟ್ ಮಾಡ್ತಾಯಿದ್ರು, ನೀರು ತರೋದು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾಯಿದ್ರು. ಅದನ್ನು ನೋಡಿಕೊಂಡು ಅವತ್ತಿಂದಲೂ ಕೂಡ ನೀರಾವರಿ ವಿಚಾರನ ನಮ್ಮ ಗಮನಕ್ಕೆ ಹಾಕ್ಕೊಂಡು ನಾನು 78-79 ಇಲ್ಲಿ ಫೌಂಡೇಶನ್ ಹಾಕೋದಕ್ಕೆ ಬಂದರು ದೇವರಾಜ ಅರಸು. ಆಗ ನಾನು ಶಾಸಕನಾಗಿದ್ದೆ. ಆಗ ಇಲ್ಲೊಂದು ಕಾರ್ಯಕ್ರಮದಲ್ಲಿ ಆವಾಗ ದೇವೇಗೌಡರು ಕೂಡ ಇದ್ದರು, ಅವರು ಕೂಡ ಶಾಸಕರಾಗಿದ್ದರು. ಆಗ ನಾನು ಬಹಿರಂಗವಾಗಿ ಹೇಳಿದೆ, ಇವತ್ತೆಲ್ಲೋ ಒಂದು ಕಡೆಗೆ ತುಮಕೂರಿಗೆ ನೀರು ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ. ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೇವರಾಜ ಅರಸು ಅವ್ರು ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇದು ಯಾವುದೇ ರೀತಿಯಲ್ಲೂ ಕೂಡ ಹಾಸನದ ವಿರೋಧ ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ದೆ. ಆಗ ಸ್ವಾಭಾವಿಕವಾಗಿ ರಾಜಕೀಯ ಮಾತಾಡಬೇಕಾದಾಗ, ದೇವೇಗೌಡರು ಮಾತಾಡಬೇಕಾದಾಗ ಮಾತಿನ
ಸ್ವಲ್ಪ ವ್ಯತ್ಯಾಸ ಆಯಿತು. ಆ ಸಂದರ್ಭದಲ್ಲಿ ದೇವರಾಜ ನನ್ನನ್ನು ಸಮರ್ಥನೆ ಮಾಡ್ಕೊಂಡ್ರು. ಕೊನೆಯದೇ ಭಾಷಣ ಮಾಡ್ತಾ ಅವ್ರು ಹೇಳಿದ್ರು, ಅವನು ಹುಡುಗ ಇನ್ನೂ ಬಿಸಿ ರಕ್ತ, ನೀರು ತಗೊಂಡೋಗ್ಬೇಕು ಅನ್ನೋ ಆಸೆಯಿಂದ ಅವ್ರು ಮಾತಾಡ್ತಾನೆ. ದೇವೇಗೌಡರೆ, ಅದಕ್ಕೆ ಬೇಸರ ಮಾಡ್ಕೊಳೋದಲ್ಲ. ಯಾವತ್ತೂ ಇಂಥ ಹುಡುಗರನ್ನ ನಾವು ಪ್ರೋತ್ಸಾಹಿಸಬೇಕಾಗತ್ತೆ, ಅವನಲ್ಲಿರೋ ಕಳಕಳಿನ ನಾವು ಮೆಚ್ಚಬೇಕಾಗುತ್ತೆ ಅಂತ ಮಾತು ಹೇಳ್ತಿದ್ರು. ಆಗ ದೇವೇಗೌಡರು ಸಮಾಧಾನಗೊಂಡರು, ಅದು ಪ್ರಶ್ನೆ ಬೇರೆ. ಸೊ ಹಾಗಾಗಿ ಅವತ್ತಿಂದ ಇವತ್ತವರೆಗೂ ಕೂಡ ನೀರಿನ ಬಗ್ಗೆ ನಾನು ಹೇಮಾವತಿ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿದೆ. ನನಗೊಂದು ಮರೆಯಲಾರದೆ ಇರತಕ್ಕಂಥ ಒಂದು ಸಂದರ್ಭ ಅಂದರೆ, ನಾನು ಜಿಲ್ಲಾ ಮಂತ್ರಿ ಆಗಿದ್ದೆ. ಮದ್ಲೂರು ಕೆರೆ ನೀರು ಕೊಡಬೇಕು. ಆ ವರ್ಷ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ. ನಾನು ಬಂದು ಇದೇ ಗೆಸ್ಟ್ ಹೌಸಲ್ಲಿ ಕ್ಯಾಂಪ್ ಮಾಡಿದ್ದೆ. ಇಲ್ಲಿ ಬಂದು ಕ್ಯಾಂಪ್ ಮಾಡಿ 2 ದಿವಸ ಯೋಚನೆ ಮಾಡಿ ಏನು ಮಾಡೋದು ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳನ್ನೆಲ್ಲ ಕರ್ಕೊಂಬಂದು ಅದನ್ನು ಏನೇ ಆಗಲಿ ನೀರು ತಗೊಂಡೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ, ಆಮೇಲೆ ಇಲ್ಲಿನ ಸ್ಥಳೀಯ ಮುಖಂಡರುಗಳನ್ನೆಲ್ಲರೂ ಕೂಡ ಒಪ್ಪಿಕೊಂಡು ನೀರು ತಗೊಂಡೋಗಿ, ಆ ನೀರನ್ನು ಎಲ್ಲೂ ಬಿಡದಲ್ಲೇ ಕಳ್ಳಂಬೆಳಕ್ಕೆ ತಗೊಂಡೋಗಿ ಕಳ್ಳಂಬೆಳ ಕೆರೆ ತುಂಬಿಸಿ, ಸಿರಾ ಕೆರೆ ತುಂಬಿಸಿ, ತದನಂತರ ಮದ್ಲೂರು ಕೆರೆ ನೀರು ಬಿಡುವಂಥ ಕೆಲಸವನ್ನು ಮಾಡಿದ್ವಿ. ಬಹುಶಃ ಆವತ್ತಿನ ದಿನಗಳನ್ನು ನೆನೆಸ್ಕೊಂಡ್ರೆ ನನಗೆ ಒಂದ್ಸರಿ ಗಾಬರಿ ಆಗ್ತದೆ. ಅಂಥ ಸಂದರ್ಭಗಳು ಅಂಥಗಳನ್ನೆಲ್ಲದೂ ಕೂಡ ಎದುರಿಸಿ ಬಂದ್ವಿ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನನ್ನ ಅನುಭವದ ಮಾತು ಅಂದರೆ, ಡ್ಯಾಮಲ್ಲಿ ನೀರಿದೆ, ಮಳೆ ಬರುತ್ತೆ, ತುಮಕೂರಿಗೆ ನೀರು ಬರ್ತಾಯಿಲ್ಲ ಯಾಕೆ? ಇದೊಂದು ಪ್ರಶ್ನೆ ಆಗಿತ್ತಿತ್ತು. ಇದು ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಆಗ ನಾನು ಅರ್ಥ ಮಾಡಿಕೊಂಡು ನಾನು ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿ ಒಂದು 73 ಕಿಲೋಮೀಟ್ರನ್ನ ಮಾಡರ್ನೈಸೇಷನ್ ಅಂದರೆ ಆಧುನೀಕರಣ ಮಾಡ್ತಕ್ಕಂಥದ್ದಕ್ಕೆ ಕೆಲಸಕ್ಕೆ ಕೈ ಹಾಕಿದೆ. ಅದಕ್ಕೆ ಖರ್ಚಾಗಿದ್ದು ಅಂತ ಹೇಳಿದ್ರೆ 642 ಕೋಟಿ. 642 ಕೋಟಿನ ಹಣವನ್ನು ಮಂಜೂರಾತಿಯನ್ನು ಮಾಡಿಸಿ ಸಿದ್ದರಾಮಯ್ಯನವ್ರು ಒಪ್ಪಿಸಿ ಏಕಾಏಕಿ ಕೆಲಸ ಪ್ರಾರಂಭ ಮಾಡಿಸೋವಂಥ ಕೆಲಸ ಮಾಡಿದ್ದ ಪ್ರಯುಕ್ತ ಇವತ್ತು ತುಮಕೂರು ಜಿಲ್ಲೆಗೆ ನೀರು ಬರೋಕ್ಕೆ ಸಾಧ್ಯ ಆಗಿದೆ. ಇಲ್ಲದ್ರೆ ಬರೋಕ್ಕಾಗ್ತಿರಲಿಲ್ಲ. ಇವತ್ತು ನಮಗೆ ಇಲ್ಲಿ ನೀರು ನಮಗೆ ಇಲ್ಲಿ ಲಭ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ, ಸುಮಾರು 80 TMCಗೂ ಹೆಚ್ಚು ನೀರು ಅಂದರೆ ಸರ್ ಇಲ್ಲಿರುವಂಥದ್ದು. ಇಲ್ಲಿ ಮಳೆಯಿಂದ ಪ್ರಪ್ರಥಮವಾಗಿ ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲಿ, ಇಲ್ಲಿ ಈ ಭಾಗದಲ್ಲಿ ಮಳೆ ಬಂದು ನೀರು ಬರ್ತಕ್ಕಂಥದ್ದು ಇಲ್ಲಿ ಪ್ರಾರಂಭ ಆಗ್ತದೆ. ಸೊ ಹಾಗಾಗಿ ಅದನ್ನ ನೀರನ್ನ ಬರೋಕ್ಕೆ ಪ್ರಾರಂಭ ಆಗ್ತಾ ಸಂದರ್ಭದಲ್ಲಿ ಅದನ್ನು ನಾವು ಆದಷ್ಟು ಬೇಗ ಅದನ್ನು ನಮ್ಮ ಭಾಗಕ್ಕೆ ತಗೊಂಡೋಗ್ಬೇಕು ಅಂತ ಅನ್ನಬೇಕಾದಾಗ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತಂತ್ರಗಳನ್ನ ಮಾಡಿ ಇನ್ನೊಂದು ಮಾಡಿ ನಾವು ತಗೊಂಡೋಗುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದೆಲ್ಲ ಅದನ್ನು ನೆನಪಿಗೆ ಬರ್ತದೆ. ಅದರ ಬಗ್ಗೆ ಹೆಚ್ಚು ನಾನು ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ. ಸರ್, ಇವಾಗ ಸಿರಾದ ಎಷ್ಟು ಕೆರೆಗಳಿಗೆ ಇಲ್ಲಿಂದ ಅತಿ ಹೆಚ್ಚು ನೀರು ಬಂದರೆ ಎಷ್ಟು ಕೆರೆಗಳಿಗೆ ನೀರು ತುಂಬಿಸ್ಬೋದು ಸರ್? ಇಲ್ಲಿ ಸುಮಾರು ಇದು ಕಾವೇರಿ ನದಿ ಪ್ರಾಧಿಕಾರ ರಚನೆ ಆದಮೇಲೆ ನೀರು ಎಷ್ಟು ಅಲೋಕೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಂದಾಗ ಅದನ್ನು ನಾವು ಸಿರಾಕ್ಕೆ 900 MCFT ಅಂದರೆ 0.9 TMC ಅಂದರೆ 1 TMCಗಿನ್ನ 1 ಪಾಯಿಂಟ್ ಕಡಿಮೆ ಅಷ್ಟು ನೀರನ್ನ ತಗೊಂಡು ಅಲೋಕೇಶನ್ ಮಾಡಿಕೊಂಡು, ಅಧಿಕೃತವಾಗಿ ಅಲೋಕೇಶನ್ ಮಾಡ್ಕೊಂಡು, ಆ ಅಲೋಕೇಶನ್ನಿಗೆ ಇವತ್ತು ನಾವು ನೆನೆಸ್ಬೇಕು ಅಂತ ಹೇಳಿದ್ರೆ SM ಕೃಷ್ಣ ಅವರು ನಮಗೆ ಸಹಾಯ ಮಾಡದಲ್ಲೇ ಇದ್ದರೆ ನಾವು ನೀರು ತಗೊಂಡೋಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅವರು ಎಲ್ಲ ಹಂತದಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು, ಜೊತೆಗೆ ನಿಂತರು, ನನಗೆ ಬೆಂಬಲವನ್ನು ಕೊಟ್ಟರು. ಎಂಥ ವಿರೋಧಗಳು ಬಂದಾಗ್ಯೂ ಕೂಡ ಜಯಚಂದ್ರನ ಬಿಟ್ಕೊಡೋಂಥ ಕೆಲಸ ಮಾಡಲಿಲ್ಲ. ಸರ್, ನನಗಿಲ್ಲಿ ಒಂದೇ ಒಂದು ಪ್ರಶ್ನೆ, ಯಾಕೆ TB ಜಯಚಂದ್ರ ಅವರಿಗೆ ಸಿರಾ ಕ್ಷೇತ್ರದ ಬಗ್ಗೆ ಅಷ್ಟೊಂದು ನೀರಾವರಿ ಬಗ್ಗೆ ಅಷ್ಟೊಂದು ಅಭಿಮಾನ ಯಾಕೆ? ಪ್ರತಿಯೊಬ್ಬ ತಾಲೂಕಿನ ಜನತೆ ಕಾಡ್ತಿರುವಂಥ ಪ್ರಶ್ನೆ. ನಾನು ಸಿರಾ ಕ್ಷೇತ್ರಕ್ಕೆ ಕಳ್ಳಂಬಳ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬಂದೆ 78ರಲ್ಲಿ. ಬಂದು ಎಲ್ಲ ಕ್ಷೇತ್ರ ಸುತ್ತಿದಾಗ ನನಗೆ ಅವಾಗ ಹೆಚ್ಚು ಪರಿಚಯ ಇದ್ದಿದ್ದು ಉಳಿಯಾರ್ ಹೋಬಳಿ ಮಾತ್ರ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ.
ಕಳ್ಳಂಬೆಳ್ಳ ಏರಿಯಾ ಮತ್ತು ಹಾಗಲವಾಡಿ ಬುಕ್ಕಾಬಣ್ಣ ಅಷ್ಟು ಪರಿಚಯ ಇರಲಿಲ್ಲ. ಎಲ್ಲ ಕಡೆನೂ ಹೋದಾಗ ಎಲ್ಲಿ ನೋಡಿದ್ರು ಕೂಡ ಕುಡಿಯೋ ನೀರಿನ ಹಾಹಾಕಾರ. ಬೋರ್ನ ನೀರು ಇರ್ತಿರಲಿಲ್ಲ. ಬೇಸಿಗೆ ಬಂದರೆ ಕುಡಿಯೋಕ್ಕೆ ನೀರು ಕಷ್ಟ ಆಗ್ತಿತ್ತು. ನಾನು ಆವಾಗ ತೀರ್ಮಾನ ಮಾಡಿದೆ, ಏನಾದರೂ ಮಾಡಿ ಈ ಭಾಗಕ್ಕೆ ನೀರು ಕೊಡುವಂಥ ಕೆಲಸ ಮಾಡಬೇಕು, ಶಾಶ್ವತ ಯೋಜನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು. ಆಗಲೇ ನಾನು ದೇವರಾಜ ಜೊತೆಯಲ್ಲಿದ್ದು ನೀರಾವರಿ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಕೆಳಿಸುವಂಥ ಕೆಲಸವನ್ನು ಮಾಡಿದರು. ಆಗ ನಾನು ಅಸೆಂಬ್ಲಿನಲ್ಲಿ ಮಾತಾಡೋದು, ನೀರಾವರಿ ಬಗ್ಗೆ ಮಾಡ್ತಿರೋದು. ಇವತ್ತೇನು ಸಿರಾದಲ್ಲಿ ನಡೀತಾ ಇದೆ ಅದನ್ನು ನಾನು 78-79 ಅಸೆಂಬ್ಲಿನಲ್ಲೆಲ್ಲ ಮಾತಾಡಿದ್ದೀನಿ. ಸೊ ಹಾಗಾಗಿ ಸರ್, ನಮಗಿಲ್ಲಿ ಒಂದೇ ಒಂದು ಪ್ರಶ್ನೆ ಸರ್. ನಿಮ್ಮದು ನೀವು ಚುನಾವಣೆ ಅಂದರೆ ಎಲೆಕ್ಷನಲ್ಲಿ ನೀವು ಸೋಲ್ತೀರಾ, ಆವಾಗ ನಿಮ್ಮದು ಒಂದು ಅಪಘಾತ ಆಗುತ್ತೆ. ಒಂದು ಯಾವುದೋ ಒಂದು ಮೀಡಿಯಾದಲ್ಲಿ ನೀವು ಹೇಳ್ತೀರಾ ಸಂದರ್ಶನದಲ್ಲಿ, ಆ ಒಂದು ಅಪಘಾತದ ಸಮಯದಲ್ಲಿ ನನ್ನ ಕಣ್ಣ ಮುಂದೆ ಬಂದಿದ್ದು ಹೇಮಾವತಿ ನೀರು. ಅದೇನು ಸರ್ ಅದು? ಹೇಮಾವತಿ ಅಂದರೆ ಬಹುಶಃ ಜನ ಎಲ್ಲ ತಿಳ್ಕೊಂಡಿರ್ಬೋದು ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂಥೇಳಿ. ನಾನು ದೇವ್ರು ಯಾವುದು ಅಂತೇಳಿದರೆ ನನಗೆ ನೀರೇ ದೇವರು, ಹೇಮಾವತಿನೇ ತಾಯಿ. ಹಾಗಾಗಿ ಅಷ್ಟು ಆ ರೀತಿಯಾಗಿ ಈಗ ನನಗೆ ನಮ್ಮ ಮನೆಗೆ ಹೆಸರಿಟ್ಟಿರೋದು ಹೇಮಾವತಿ ಅಂತಲೇ. ಯಾವುದೇ ವಿಚಾರದಲ್ಲೂ ಕೂಡ ಹೇಮಾವತಿ ಅದನ್ನು ನಮ್ಮ ಭಾಗಕ್ಕೆ ಜೀವನಾಡಿ ಆಯಿತು. ಬಹುಶಃ ಹೇಮಾವತಿ ನೀರು ಬರದಲ್ಲೇ ಇದ್ದಿದ್ದರೆ ಸ್ಥಿರ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಇವತ್ತು 22-23 ವರ್ಷದಿಂದ ಸತತವಾಗಿ ಹೇಮಾವತಿ ನೀರು ಹರಿದ ಪ್ರಯುಕ್ತ ಸಿರಾ ಇವತ್ತು ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ತಾಲೂಕಾಗಿದೆ. ಮತ್ತು ಎಲ್ಲ ಒಂದು ಕಡೆಗೆ ಅಲ್ಲಿನ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ, ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಎಲ್ಲಿವರೆಗೆ ಅಂತಂದರೆ ನಾಗಾಲೋಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಂದರೆ ರಾಜ್ಯದ ಭೂಪಟದಲ್ಲಿ ಗುರುಸುವಂಥ ಮಟ್ಟಕ್ಕೆ ಇವತ್ತು ಸಿರಾ ಅಭಿವೃದ್ಧಿ ಆಗ್ತಾಯಿದೆ. ಅದಕ್ಕೆಲ್ಲದಕ್ಕೂ ಕಾರಣ ನೀರೇ. ಹೇಮಾವತಿ ಇವತ್ತು ನೀರೇನಾದರೂ ಸಿರಾ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೆ ಇದು ಈಗಲೂ ಕೂಡ ಅದು ಅಂದರೆ ಉತ್ತರ ಕರ್ನಾಟಕ ಭಾಗವಾಗಿ ಮಾರ್ಪಾಡಾಗ್ತಾ ಇತ್ತು. ನೀವು ಅದರಲ್ಲಿ ಆವಾಗ 1,000 ನನಗೆ ಹೇಳ್ತಾ ಇದ್ರಲ್ಲ, ಏನೇ ಆದರೂ ಸಿರಾದಲ್ಲಿ ನೀರು ಕುಡಿಬೇಡಿ ಇಲ್ಲಿ ಅಂತೇಳಿ. ಆ ಮಟ್ಟಕ್ಕಿತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಅಲ್ಲೇ ಸಾಮಾನ್ಯವಾಗಿ ಹೇಳ್ತಾರೆ, ಹೋಟ್ಲಾಗ ಹೋದ್ರೆ ಒಂದು ಕಪ್ ನೀರು ಕೊಡ್ತಿರಲಿಲ್ಲ, ಟೀ ಕುಡಿದ್ರೆ ತಿಂಡಿ ತಿಂದರೆ ಮಾತ್ರ ನೀರು ಕೊಡ್ತಾಯಿದ್ರು ಅಂತೇಳಿ ಆ ಪರಿಸ್ಥಿತಿ ಇತ್ತು. ಇವತ್ತು 25 ವರ್ಷದಲ್ಲಿ ಇದೆಲ್ಲ ಬದಲಾವಣೆ ಆಗೋಯ್ತು. ಸರ್, ಇವಾಗ ಇಷ್ಟೊಂದು ಅಭಿಮಾನಿಗಳು, ಪತ್ರಕರ್ತರು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇವತ್ತು ಈ ಹೇಮಾವತಿ ವೀಕ್ಷಣೆ ಮಾಡೋದಕ್ಕೆ ಕಾರಣ ಏನು? ನಿನ್ನೆ ದಿವಸ ಒಂದು ಸಭೆ ಇತ್ತು. ಅಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. ಆಗ ಅಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆದವು. ಆದರೆ ನನಗೆ ಅಲ್ಲಿ ವಿಚಾರಕ್ಕೆ ನನ್ನ ವಿಚಾರಧಾರೆನೇ ಬೇರೆ ಇತ್ತು. ಇಲ್ಲಿ ವಸ್ತುಸ್ಥಿತಿ ಹೇಳ್ಬಿಡ್ತೀನಿ. ನಮಗೆ ಇಲ್ಲಿ ಈಗ ಎಷ್ಟು ಮಳೆ ಬರ್ತಾಯಿದೆ, ಈ ವರ್ಷ ಎಷ್ಟು ಬಂದಿದೆ ಅಂದರೆ 120 TMC ಅಷ್ಟು ಮಳೆ ಬಂದಿದೆ. ಅಂದರೆ ಡ್ಯಾಮ್ ಇರೋದು 37 TMC ಮಾತ್ರ. ಅಂದರೆ ಇನ್ನು 2ರಷ್ಟು ಡ್ಯಾಮಿನ 2ರಷ್ಟು ನೀರು ಆಚೆ ಹೋಗ್ತಾಯಿದೆ. ಅಂದರೆ ಹೋದ ವರ್ಷ 24-25ರಲ್ಲಿ ಆಚೆ ಹೋಗ್ತಾಯಿದೆ. ಈ ನೀರನ್ನು ಹೆಚ್ಚು ನಮ್ಮ ಭಾಗಕ್ಕೆ ತಗೊಂಡು ಹೋಗ್ಬೇಕಾದಾಗ ನಾವೇನೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಬೇಕು, ನಾಲೆ ಎಲ್ಲಿ ಅಗಲ ಮಾಡಬೇಕು. ನಾವು ಕಿತ್ತಾಡೋದಾಗಲ್ಲ. ನಾವು ಸಿರಾ, ಚಿಕ್ಕನಾಯಕನಹಳ್ಳಿ, ಕುಣಿಗಲ್ಲು, ಮಾಗಡಿ ಅಂತ ಕಿತ್ತಾಡೋದಲ್ಲ. ಇವತ್ತು ಪ್ರಕೃತಿದತ್ತವಾಗಿ ನಮಗೆ ನೀರಿದೆ. ಆ ನೀರು ನಾವು ತಗೊಂಡು ಹೋಗ್ತಕ್ಕಂಥದ್ರ ಬಗ್ಗೆ ಎಲ್ಲ ರಾಜಕಾರಣಿಗಳು ಕೂಡ ಯೋಚನೆ ಮಾಡಬೇಕು. ಏನು ಮಾಡಿದ್ರೆ ಸರಿ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ನೋಡಬೇಕು. ಸ್ವತಃ ಅನುಭವಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಕಣ್ಣಾರೆ ನೋಡಿ ನಾನು ಬಂದಿದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ, ಏನೆಲ್ಲ ಮಾಡ್ಬೋದು, ನೀರನ್ನು ಬಳಕೆ ಮಾಡಬೇಕು. ನನ್ನ ಗುರಿ ಇಷ್ಟೇ. ನಮ್ಗೆ ಅಲೋಕೇಶನ್ ಆಗಿರೋದು ನೀರೆಷ್ಟು, ಡ್ಯಾಮ್ನಾಗಿರೋದು 37 TMC. ಇಲ್ಲಿ ಕ್ಯಾಚ್ಮೆಂಟಲ್ಲಿ ನಮಗೆ ಬರ್ತಕ್ಕಂಥ ನೀರು 80 TMC. ನಮಗೆ ಬಳಕೆ ಆಗ್ತಕ್ಕಂಥದ್ದು ಎಷ್ಟು, ತುಮಕೂರಿಗೆ 25.31 ಆಗುತ್ತೆ, ಗೊರೂರು ಡ್ಯಾಮ್ ಹತ್ರ 18.36 ಆಗ್ತದೆ. ಅಂದರೆ ಇಷ್ಟು ನೀರು
ನಮಗೆ 25 ಟಿ ಎಮ್ ಸಿ ಸಾಲದು. ನಮ್ಮ 25 ಟಿ ಎಮ್ ಸಿ ಅಂತಂದರೆ ಸುಮಾರು 39 ಕುಡಿಯೋ ನೀರಿನ ಯೋಜನೆಗಳಿದೆ ನಮ್ಮಲ್ಲಿ. ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಕುಡಿಯೋ ನೀರನ್ನು ಅವಲಂಬಿಸಿರ್ತಕ್ಕಂಥದ್ದು ಹೇಮಾವತಿಯಿಂದ. ಆ ನೀರನ್ನು ಅದರ ಜೊತೆಗೆ ಕೆರೆಗಳನ್ನು ಸುಮಾರು 6.5 ಲಕ್ಷ ಎಕರೆ ಭೂಮಿಗೆ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇರತಕ್ಕಂಥದ್ದು. ಹೆಚ್ಚು ನೀರು ತಗೊಂಡೋಗ್ಬೇಕಾದಾಗ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೆ. ಅಂದರೆ ಜಯಚಂದ್ರ ಅವರು ಹಿಡಿದ ಹಠನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನನ್ನ ಪ್ರಯತ್ನದಲ್ಲಿ ಯಾವತ್ತೂ ನಾನು ಸೋತಿಲ್ಲ, ಸೋಲೋದಿಲ್ಲ. ಸಿರಾ ಕ್ಷೇತ್ರಕ್ಕೆ ಇನ್ನೂ ಏನಾದರೂ ತಮ್ಮದೇ ಆದಂತಹ ಇನ್ನು ಆಲೋಚನೆಗಳು ಬಹಳಷ್ಟು ಇಟ್ಕೊಂಡಿದ್ದೀರಾ? ಇವತ್ತು ಒಂದೇ ದಿವಸ ಬೇಡ, ಇನ್ನೊಂದು ದಿವಸ ಹೇಳ್ತೀನಿ. ಭಾಳಷ್ಟು ಯೋಜನೆಗಳಿದೆ. ಬಹಳಷ್ಟು ಯೋಜನೆಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಸರ್? ಒಂದೇ ಒಂದು ಪ್ರಶ್ನೆ, ಯಾಕಂದರೆ ಇಡೀ ಕ್ಷೇತ್ರ ಮತ್ತು ತುಮಕೂರು ಜಿಲ್ಲೆ ನಾನು ಬರಬೇಕಾದ್ರೆ ಗಮನಿಸ್ದೆ, ಹಾಸನ ಜಿಲ್ಲೆಯವರು ಕೇಳಿದರು, ಇಷ್ಟೊಂದು ನೀರಿನ ಬಗ್ಗೆ ಅಪಾರ ಒಂದು ಗೌರವ ಇಟ್ಕೊಂಡು ಇಲ್ಲಿಂದ ನೀರು ತೊಗೊಂಡೋಗಿ ನಿಮ್ಮ ಕ್ಷೇತ್ರಕ್ಕೆ ನೀರು ಕೊಟ್ಟಿದ್ದಾರೆ. ಯಾಕೆ ಸರ್ ಅವರು, ಅಂದರೆ ಅರ್ಥ ಆಯಿತು ನನ್ನ ಪ್ರಶ್ನೆ ಅಂದ್ಕೊಳ್ತೀನಿ ಸರ್. ನೀವು ಯಾಕೆ ಮಂತ್ರಿ ಯಾಕೆ? ಈಗ ನಾನು ಮಂತ್ರಿನೇ. ಇಷ್ಟೊಂದು ನೀರಾವರಿ ಈಗ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಅಂದರೆ ಏನು? ಅದರ ಅರ್ಥ ನಾನು ಹಿಂದೆ ಈ ಹುದ್ದೆಯಲ್ಲಿ ಇದ್ದವನು, ನನಗದು ಗೊತ್ತಿರ್ತಕ್ಕಂಥದ್ದು. ಸಚಿವ ಸಂಪುಟ ಮಾಡೋವಂಥ ಸಂದರ್ಭದಲ್ಲಿ ಏನೇನೋ ಲೆಕ್ಕಾಚಾರಗಳು ಇರ್ತದೆ. ಆ ಲೆಕ್ಕಾಚಾರಗಳಲ್ಲಿ ಕೈ ತಪ್ಪಿದಂಥ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇದನ್ನೇ. ಕಾರಣ ಏನಂದರೆ, ರಾಜ್ಯ ಮತ್ತು ದೇಶ ಎರಡು ಕಡೆಯೂ ಕೂಡ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಯೋಜನೆಗಳನ್ನು ತರೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಹಾಯ ಆಗ್ತಕ್ಕಂಥದ್ದು. ಅದನ್ನು ಆ ಪೊಸಿಷನ್ನಲ್ಲಿ ಕಲಿಬೇಕು, ಯೋಜನೆಗಳನ್ನ ತರಬೇಕು ಅಂತಂದರೆ ಅದೊಂದು ಒಳ್ಳೆ ಸ್ಥಾನಮಾನ. ಅಂದರೆ ಇಷ್ಟು ದಿನ ಸಿರಾ ಕ್ಷೇತ್ರದ ಜನತೆಗೆ ಯಾರಿಗೂ ಗೊತ್ತಿರಲಿಲ್ಲ, ಯಾಕೆ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಆದರೂ ಟಿ ಬಿ ಜಯಚಂದ್ರ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಅಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ, ನನ್ನೊಬ್ಬನಿಗೆ ಗೊತ್ತಿದೆ ಅದು ಏನು, ಅಲ್ಲೋಗಿ ಏನು ಮಾಡ್ಬೋದು ಅಂತೇಳಿ. ಈಗ ನಾನು ಅಲ್ಲೋಗಿ ಈಗ ರಸ್ತೆಗಳಿಗೆ ಸರಿಸುಮಾರು 760 ಕೋಟಿ ತಂದಿದ್ದೀನಿ. ಎಲ್ಲ ಕಡೆನೂ ದುಡ್ಡಿಲ್ಲ ಅಂತಾರೆ, ನಮ್ಮಲ್ಲಿ ದುಡ್ಡಿನ ಬರನೇ ಇಲ್ವಲ್ಲ. ಅಂದರೆ ಸರ್ಕಾರ ಮಂತ್ರಿ ಆಗಲಿಲ್ಲ ಅಂದರೂ ಜಯಚಂದ್ರ ಅವರು 7 ಹಣ ಬಿಡುಗಡೆ ಮಾಡಬೇಕು. ನನಗೆ ದುಡ್ಡು ತರೋದು ಗೊತ್ತಿದೆ, ಇಲ್ಲಿಲ್ಲ ಅಂದರೆ ಅಲ್ಲಿಂದ ತರೋದು ಗೊತ್ತಿದೆ. ಸೊ ಈಗೆಲ್ಲ ಮಾಡ್ತೇನೆ. ಒಟ್ಟಿನ ಎಲ್ಲ ಒಂದು ಕಡೆ ಹುಟ್ಟಿದ ಮೇಲೆ ಅನೇಕ ಋಣಗಳನ್ನು ತೀರಿಸಬೇಕು. ತಂದೆ ತಾಯಿ ಋಣ, ಹುಟ್ಟಿದ ಊರಿನ ಋಣ. ನಾನು ಅರ್ಥ ಮಾಡ್ಕೊಂಡಿರೋದು ಋಣ ಅಂದರೆ ಯಾವುದು ಅಂತಂದರೆ ಜನರ ಋಣ. ಸರ್, ಓಕೆ. ಇವಾಗ ಋಣದ ಬಗ್ಗೆ ಮಾತಾಡಿದ್ರಿ. ನಿಮ್ಮ ತಾಲೂಕು ಬೇರೆ, ಬಟ್ ನೀವು ಬಂದು ಸ್ಪರ್ಧೆ ಮಾಡುವಂತಹ ತಾಲೂಕು ಬೇರೆ. ಆ ತಾಲೂಕಿನ ಋಣ ಏನು? ನಾನು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಸೇರಿತ್ತಿದ್ದಕ್ಕೆ. ಕಳ್ಳಂಬಳ ಕ್ಷೇತ್ರದಲ್ಲಿ ನಾನು ಹುಟ್ಟಿದ ಊರಿನ ಬೂತು ಕೂಡ ಇತ್ತು ಇಲ್ಲಿ. ಆದರೆ ಅಲ್ಲಿ 30 ವರ್ಷಗಳ ಕಾಲ ಇದ್ದೆ ನಾನು. ಜನ ಅಲ್ಲಿ 2 ಸರಿ ಸೋಲಿಸಿರು, 4 ಸರಿ ಗೆಲ್ಲಿಸಿರು. ಕ್ಷೇತ್ರ ಬದಲಾವಣೆ ಆಯಿತು. ಅದೇ ಕೆಲವು ಹಳೆ ಕ್ಷೇತ್ರದ ಭಾಗ ಸಿರಾದಲ್ಲಿ ಆಯಿತು. ಹಂಗಾಗಿ ಸಿರಾ ಕ್ಷೇತ್ರಕ್ಕೆ ಬಂದೆ. ಸರ್, ಇವಾಗ ನಾನು ಬೇರೆ ರಾಜಕೀಯ ಎಲ್ಲವನ್ನು ಬಿಟ್ಟು ಹೇಮಾವತಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತು ವೀಕ್ಷಣೆ ಮಾಡಿದ್ರೆ ಕೊನೆಯೂ ಕೂಡ ಹೇಮಾವತಿ ನೀರು ಬಂತು. ಸಿರಾ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಮನುಷ್ಯ ಶಾಶ್ವತ ಅಲ್ಲ. ಆದರೆ ನಮಗೆ ಬಂದಿರತಕ್ಕಂಥದ್ದು ಹೇಮಾವತಿ ಶಾಶ್ವತದ್ದು. ಎಲ್ಲೋ ಒಂದು ಕಡೆಗೆ ಅದನ್ನು ಜನ ಯಾವತ್ತೂ ಕೂಡ, ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದರೆ, ನಾನೆಲ್ಲ ಮುಖಂಡರುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಹೇಮಾವತಿ ಎಲ್ಲಿದೆ, ಸಿರಾ ಎಲ್ಲಿದೆ, ಹೇಗೆ ಬಂತು ಅಂತಕ್ಕಂಥದ್ದನ್ನು ಕೆಲವು ಮಾತುಗಳ ಮುಖೇನ ಮೆಲ್ಕು ಹಾಕೋದಕ್ಕೆ ಸಾಧ್ಯ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಹೇಮಾವತಿಯ ನೀರು ಜೊತೆಗೆ ಬೇರೆ ಬೇರೆ ನೀರು ಕೂಡ ತರೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅಂದರೆ ಒಂದು ಕಾಲಕ್ಕೆ ಮರುಭೂಮಿಯಾಗೆ ಆಗಿದ್ದಂಥ ತಾಲೂಕು ಇವತ್ತು ಸಮೃದ್ಧಿ ಆಗಬೇಕಾದಾಗ
ಏನೆಲ್ಲ ಪ್ರಯತ್ನಗಳು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಮುಂದೆ ಬರ್ತಕ್ಕಂಥವ್ರು ಜನಪ್ರತಿನಿಧಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಆದರೂ ಕೂಡ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಕೆಲವೊಂದು ಟೀಕಿಸುವ ರಾಜಕಾರಣಿಗಳಿಗೆ ಏನು ಹೇಳ್ತೀರಾ ಸರ್? ನಂದು ಯಾವ ಪ್ರತಿಕ್ರಿಯೆಯೂ ಇಲ್ಲ ಟೀಕ್ಸರ್ಗೆ. ಅವ್ರ ಬಾಯಿ ಮುಚ್ಚೋಕ್ಕೂ ಸಾಧ್ಯ ಇಲ್ಲ ಅದನ್ನು. ಏನೂ ನಾನು ಕೇಳಿದ್ದೀನಿ ಕೆಲವ್ರದ್ದು ಟೀಕೆಗಳನ್ನ. ಅವ್ರಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನೋ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ. ಅವ್ರಿಗೆ ಇದು ನಾನು ಶಾಸಕನಾಗಿದ್ದು 48ನೇ ವರ್ಷ, 11 ಚುನಾವಣೆ ಎದುರಿಸಿದ್ದೀನಿ, 4 ಸರಿ ಸೋಲಿಸಿದ್ದಾರೆ. ಸಿರಾದವ್ರನ್ನ 2 ಸರಿ ಸೋಲಿಸಿರು, ಕಳ್ಳಂಬಳ್ಳದವ್ರು 2 ಸರಿ ಸೋಲಿಸಿರು, 7 ಬಾರಿ ಗೆದ್ದಿದ್ದೀನಿ. ಆದರೆ ನಾನು ಗೆಲ್ಲೋದಕ್ಕಿಂತ ಸೋತ ಸಂದರ್ಭದಲ್ಲೇ ಯೋಜನೆಗಳನ್ನ ಮಾಡಿ ರೂಪಿಸಿ ತಂದಿರತಕ್ಕಂಥದ್ದು. ಕಾಂಟ್ಯಾಕ್ಟ್ ಅಂದರೆ ನನ್ನ ಕಾಂಟ್ಯಾಕ್ಟ್ ವೈಯಕ್ತಿಕವಾದಂಥದ್ದು, ಪರ್ಸ್ನಲ್ ರ್ಯಾಪೋರ್ಟು ದೊಡ್ಡ ವ್ಯಕ್ತಿಗಳ ಜೊತೆ ಇರ್ತಿತ್ತು. ಮನಮೋಹನ್ ಸಿಂಗ್ರವ್ರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು. ಇಂದಿರಾ ಗಾಂಧಿಯವರು ನನಗೆ ಅತ್ಯಂತ ಹತ್ತಿರದಲ್ಲಿ ನಾನು ನೋಡ್ತಿದ್ದೆ, ನನ್ನ ಜೊತೆಯಲ್ಲಿರ್ತಿದ್ದೆ. ಸೊ ಇಂಥವರ ಸಂಪರ್ಕ ಅದನ್ನೆಲ್ಲದೂ ಕೂಡ ಬಳಕೆ ಮಾಡಿಕೊಂಡು ಕ್ಷೇತ್ರಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಬರ್ತಾಯಿದ್ದೆ. ಕೊನೆಯ ಪ್ರಶ್ನೆ ಸರ್. ಸರ್, ಇವಾಗ ನಿಮಗೆ ವಯಸ್ಸೆಷ್ಟು ಸರ್? 76 ವರ್ಷ. ಏನು ಸರ್, ಈ ವಯಸ್ಸಲ್ಲೂ ಕೂಡ ಒಂದು ರೀತಿಯಲ್ಲಿ ಆಡೋ ಹುಡುಗನ ಥರ ಪೂರ್ತಿ ರಾಜ್ಯ ದೇಶ ಎಲ್ಲ ತಿರುಗ್ತಾ ಇರ್ತೀರಲ್ಲ, ಏನಿದ್ರ ಕಾರಣ? ನಾನು 100 ವರ್ಷ ಬದುಕ್ತೀನಿ ಅಂತ ನನಗೆ ಗ್ಯಾರಂಟಿ ಗೊತ್ತಿದೆ. ಇನ್ನೂ 25 ವರ್ಷ ಇದೇ ರೀತಿ ಓಡಾಡ್ತಿರ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ಜನಗಳ ಋಣ ತೀರಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಜಯಚಂದ್ರ ಅವ್ರಿಗೆ ಈಗಲೂ ನೋಡಿದರೆ ಎಲ್ಲೋ ಒಂದು ಕಡೆ ಒಂದು 35-40 ವರ್ಷನ ಇದೆ ಅಂತ ಅನಿಸುತ್ತೆ ಸರ್ ನನಗೆ. ಈಗ ನಾನು ಹೆಂಗೆ ಕಾಣ್ತೀನೋ ಬಿಡ್ತೀನೋ ಬೇರೆ, ಆದರೆ ನಾನು ಇನ್ನೂ ಕೂಡ ಸಾಧನೆ ಮಾಡಬೇಕಾಗಿರತಕ್ಕಂಥದ್ದು ಒಂದು ಅರ್ಧದಷ್ಟು ಮಾಡಿರ್ಬೋದು. ಇನ್ನೂ ಕೂಡ ನನ್ನ ಗುರಿ ಇದೆ. ಇದು ಜಿಲ್ಲೆಯಾಗಿ ಮಾಡಬೇಕು ಸಿರಾನ, ಮತ್ತು ಇನ್ನು ರಾಜ್ಯದ ಭೂಪಟದಲ್ಲಿ ಕಾಣುವಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಗುರಿ. TP ಜಯಚಂದ್ರ ಅವರು ದಣಿವರಿಯದ ರಾಜಕಾರಣಿ. ಅದು ಏನಾರ ವ್ಯಾಖ್ಯಾನ ಮಾಡ್ಕೊಳ್ಳಿ, ಒಟ್ಟಲ್ಲಿ ನಮ್ಮ ಜವಾಬ್ದಾರಿಕಿನ್ನೂ ತುಂಬ ಇದೆ, ಮಾಡಬೇಕು ಅದನ್ನು. ಥ್ಯಾಂಕ್ ಯು.